ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಡಿಕೇರಿಗೆ ಬಟರ್ ಫ್ರೂಟ್ ಮತ್ತು ಏಲಕ್ಕಿ ತೊಗೊಬರೋಣ ಅಂತ ಓಮಿನಿ ಕಾರಲ್ಲಿ ಹೊರಟಿದ್ದೀನಿ. ಗಾಡಿಗೆ ಪೆಟ್ರೋಲ್ ಹಾಕಿಸ್ದೆ ನಯಾರದಲ್ಲಿ, ಏಕೆಂದರೆ ನಯಾರದಲ್ಲಿ ಪೆಟ್ರೋಲ್ ಚೆನ್ನಾಗಿರುತ್ತಂತೆ. ಏರ್ ಓಡಿಸ್ತಾ ಇದ್ದೀನಿ, ಏಕೆಂದರೆ ಏರ್ ಚೆಕ್ ಮಾಡಿಸ್ಕೋಗ್ಬೇಕಲ್ಲ. ಏರ್ ಚೆಕ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿಂದ 100 ಕಿಲೋಮೀಟ್ರ್ ಹೋಗೋಕ್ಕೆ, 100 ಕಿಲೋಮೀಟ್ರ್ ಬರೋಕ್ಕೆ. ನಾವು ಈಗ ಮಡಿಕೇರಿ ಹತ್ರ ಪಯಣ ಬೆಳೆಸ್ತಿದ್ದೀವಿ. ಮಡಿಕೇರಿ ಅಂದರೆ ಕಂಪ್ಲೀಟ್ ಮಡಿಕೇರಿ ಅಲ್ಲ, ಕುಶಾಲನಗರದಿಂದ ಮುಂದಕ್ಕೆ ಸ್ವಲ್ಪ ದೂರ. ನಮ್ಮ ರೋಹನ್ ಅವರು ಗಾಡಿ ಓಡಿಸ್ತಿದ್ದಾರೆ, ಓಮಿನಿ ಕಾರನ್ನು ಓಡಿಸ್ತಿದ್ದಾರೆ. ಯಾಕೆಂದರೆ ಓಮಿನಿ ಕಾರ್ ನೋಡಿ ಹಿಂದ್ಗಡೆ ನೋಡ್ಬೋದು, ಕಂಪ್ಲೀಟ್ಲಿ ಖಾಲಿ ಇದೆ. ಖಾಲಿ ಹಾಕಿದೆ ಗಿಡ ತಗೊಬರೋಕ್ಕೆ, ಸೀಟ್ ಇರಲಿಲ್ಲ ಅದರಲ್ಲಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನೊಂದು 80-90 ಕಿಲೋಮೀಟರ್ಸ್ ಇರಬಹುದು. ಹೋದ್ಮೇಲೆ ಅಲ್ಲಿ ಗಿಡಗಳು ಹೇಗಿದ್ದಾವೆ, ಎಂತೆಂಥ ಗಿಡ ಇದ್ದಾವೆ, ನಾನು ಯಾವ ಗಿಡ ತಗೋತಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಖುಷಿ ಪಡಿ. ಖುಷಿ ಆಗಲಿಲ್ಲ ಅಂತಂದರೆ ದುಃಖ ಪಡಿ, ದುಃಖನೂ ಆಗಲಿಲ್ಲ ಅಂತಂದರೆ ಸುಮ್ಮನೆ ಬಿಡಿ ಅಷ್ಟೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಂಪತ್ ನೋಡ್ತಾ ಇದ್ದೀರಾ. ನನ್ನ ಬಹಳ ದಿನಗಳ ಒಂದು ಡ್ರೀಮ್ ಇತ್ತು, ಬಟರ್ ಫ್ರೂಟ್ ಮತ್ತು ಏಲಕ್ಕಿ ಗಿಡಗಳನ್ನ ತರಬೇಕು ಅಂತ. ಅದು ಇವತ್ತು ಫುಲ್ಫಿಲ್ ಆಗಿದೆ. ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ ತರೋಕ್ಕೆ. ಓಮಿನಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಓಮಿನಿ ಕಾರ್ ಓಡಿಸ್ತಾ ಇರೋ ಸಂಪತ್ತು. ಗಿಡಗಳನ್ನ ತೋರಿಸ್ತೀನಿ ಆಮೇಲೆ. ಸ್ಟಾರ್ಟ್ ಮಾಡ. 4K 60 ಐತಾ? 4K ಐತೆ. ಆಲ್ಮೋಸ್ಟ್ ನಿಯರ್ ಬಂದ್ವಿ. ನೀವು ಯಾವುದೋ ಹುಡುಗಿ ನೋಡಿದ್ವಿ, ಬಟ್ ಯಾಕೆ ಜಾಸ್ತಿ ತಿರುಗಬೇಕು ಅನಿಸ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ಕಾಫಿ ತೋಟದ ಮಧ್ಯದಲ್ಲಿ ಇನ್ನೇನೊಂದು 2 ಕಿಲೋಮೀಟರು ನಮ್ಮ ಡೆಸ್ಟಿನೇಷನ್ ರೀಚ್ ಆಯ್ತೀವಿ. ನರ್ಸರಿ ಹತ್ರ ಬಂದಿದ್ದೀವಿ. ಹೌದಾ? ಇದು ರೀಡ್, ಇದು ದೊಡ್ಡ ಪೋಟಲ್ಲಿರೋದು. ಹಾಂ, ಅದು ಯಾವುದು ದೊಡ್ಡ ಪೋಟಲ್ಲಿರೋದು? ರೀಡ್ ಅಂದರೆ ಅದು ಫಾರಿನರ್ ಐತಿ. ಹಾಂ, ಇದಿರುತ್ತೆ. ಓಕೆ. ಇದು ಅಗಲ ಇಲ್ಲದಪ್ಪ. ಇದು ನಮ್ಮ ಅಲ್ಲಿ ಪಾಟಿಗೆ ಹಾಕೋಕ್ಕೆ ನಮ್ಮಲ್ಲಿ. ಇದು ಸೇಮ್ ಹಿಂಗೇನ ಫಸ್ಲು ಎಲ್ಲ ಒಂದೇ ಥರನಾ, ಅದೇ ಥರನಾ? ಇದು ಇಷ್ಟು ದಪ್ಪ ಬರ್ತದೆ, ರೌಂಡ್ ಇರುತ್ತೆ ಕಾಯಿ. ಓಕೆ. ಇದು ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ. ಇದು ಸಹ ಅದೇ ಆ್ಯಸ್ ಫಸ್ಟ್. ಇದು ಅದರದ್ದು ಇದೆಲ್ಲ ಆ್ಯಸೆ. ಓಕೆ. ಅದು ದೊಡ್ಡ ಪ್ಯಾಕೆಟ್ ಇದು. ಇದು ನೋಡಿ ಯೆಲ್ಲೋ ಕಲರ್ ಬರ್ತದೆ ಈಗೇನು. ಇದು ಬೆನ್ ಅಂತ. ಇದು ಕೋಡೆ ವೆರೈಟಿ. ಪಿಂಕ್ ಕಟ್ಟನ್ ನೋಡಿ, ಇಲ್ಲಿ ಪಿಂಕ್ ಕಟ್ಟನ್ ಬರುತ್ತೆ. ಪಿಂಕ್ ಕಟ್ಟನ್ ಅದು ಸುಮಾರು ಇದೆ. ಈಗ ದೊಡ್ಡ ಪ್ಯಾಕೆಟ್ ಅಂದರೆ ತಗೋಗ್ತಾರೆ ಆ ಥರದ್ದು? ಇಲ್ಲ, ಇದು ನಮ್ಮ ನರ್ಸರಿಗೆ ಅಲ್ಲಿಗೆ ಮನೆಗೆ ಹಾಕಕ್ಕೆ ಮಾಡ್ಕೊಂಡಿರೋದಾ? ಇದು ಟಿಂಗರ್ ಆಯಿತಾ? ಟಿಂಗರ್ ಅಂದರೆ ಇದು ಏನಿದು? ಅದು ಫೀಮೇಲ್. ಅದು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಫೀಮೇಲ್ ಅಂದರೆ ಎ ಟೈಪ್, ಬಿ ಟೈಪ್ ಅಂತ ಬರುತ್ತೆ ಅವಕಡದಲ್ಲಿ. ಇದು ಬಿ ಟೈಪ್ ಅವಕಡ. ಇದು ಸೇಮ್ ವೆರೈಟಿನ ಅಥವಾ ಬೇರೆದಾ ಇದು? ಇಲ್ಲ, ಇದು ಸ್ವಲ್ಪ ಬಲ್ಬ್ ಥರ ಬರ್ತದೆ. ಬಲ್ಬ್ ಥರ ಬರುತ್ತೆ. ಅಂದರೆ ಇದು ಫ್ಲವರಿಂಗೋಸ್ಕರ ಹಾಕೋದು. ನಿಮಗೆ ಒಳ್ಳೆಯದೇ, ಫಸಲು ಕಚ್ಕೊಳ್ಳೋಕ್ಕೆ ಸೂಪರ್ ಆಗಿರುತ್ತೆ. ಇದು ಸೇಮ್ ಅದೇ ಟೈಮಿಂಗ್ ಸಿಗಲ್ಲ ಗಿಡ. ಇದೀಗ ಅವರಿಗೆ 30 ಇದೆ, ಯಾರಿಗೆ ಅವೇಲೂರವ್ರಿಗೆ. ಅದರಲ್ಲಿ ನಿಮಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಸರಿ. ಅಂದರೆ ಇದು ಸೇಮ್ ಟೈಮ್ ಫಸ್ಲು ಬಿಡೋದು? ಸೇಮ್ ಅಷ್ಟೇ ಬಿಡುತ್ತಾ ಅಥವಾ ಬೇರೆ? ಇದು ನಿಮಗೆ ಬಲ್ಬ್ ಶೇಪ್ ಇಷ್ಟು ಉದ್ದ ಬರ್ತದೆ ಕಾಯಿ. ಓಕೆ. 400ರಿಂದ 500 ಗ್ರಾಮ್ವರೆಗೆ ಬರ್ತದೆ ಒಂದೊಂದು ಕಾಯಿ. ಬನ್ನಿ ಬಿಡಿ, ಇಟ್ಕೊಂತೀನಿ. ಇದು ಹಾಕಿದ್ರೆ ಒಳ್ಳೇದು ಅಂತ ಅಷ್ಟೇ. ಅಂದರೆ ಇದು ಇಲ್ಲಿ 43 ಬೇರೆ ವೆರೈಟಿ ಮೇಲ್ ಆ್ಯಂಡ್ ಫೀಮೇಲ್ ಹಾಕಿದ್ದೀನಿ ಕಾರಲ್ಲಿ. ಬಟರ್ ಫ್ರೂಟ್ ಗಿಡಗಳನ್ನ ತಗೊಂಡಾಯಿತು, ಹಿಂದ್ಗಡೆ ಹಾಕಿದ್ದೀನಿ. ಸೊ ಈಗ ದಪ್ಪ ಬೇಕು ಸ್ವಲ್ಪ. ಹಾಂ, ಎಲ್ಲ ಇದು ಮಾಡಿದ್ದೀನಿ. ಈಗ 1-2 ಕಲ್ಲು ಕೊಟ್ಬಿಟ್ಟು ಬೀಳ್ದಂಗೆ ನೋಡ್ಕೋಬೇಕು. ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ಒಂದು ನರ್ಸರಿ ಸಿಕ್ತು. ಇಲ್ಲಿ ವಿಚಿತ್ರವಾದ ಹಣ್ಣಿನ ಗಿಡಗಳೆಲ್ಲ ಇದ್ದು, ಇದರಲ್ಲಿ ನಾನೊಂದು ನಿಂಬೆ ಗಿಡ, ಇದು ಮತ್ತು ಒಂದು ಆರೆಂಜು, ಮತ್ತು ಒಂದು ಗೋವಾ ಜಪಾನ್ ಗೋವಾ ಅಂತ ತೊಗೊಂಡಿದ್ದೀನಿ. ಇದನ್ನ ನಾನು ಸ್ಟ್ರಾಬೆರಿ ಹುಡುಕಿದೆ, ಜಾಯಿಕಾಯಿ ಹುಡುಕಿದೆ, ಮಕಡಮಿಯ ಹುಡುಕಿದೆ, ಮತ್ತು ಡ್ರೈ ಫ್ರೂಟ್ಸ್ಗಳದ್ದು ಕೇಳಿದೆ, ಸಿಕ್ಕಲಿಲ್ಲ. ಸಿಕ್ಕಿದ್ರೆ ಎಲ್ಲ ಒಂದೊಂದು ಎತ್ಕೊಬಿಡ್ತಿದ್ದೆ. ನೋಡಿ, ಯಾರಿಗಾರು ಬೇಕಾದರೆ ಮಿರಾಕಲ್ ಫ್ರೂಟ್ ಅಂತೆ. ಇದೇನೋ ನನಗೂ ಗೊತ್ತಿಲ್ಲ. 1000 ರೂಪಾಯಿ ಇದು. ಅಷ್ಟೊಂದು ದುಡ್ಡು ಕೊಟ್ಟು ತಗೊಳೋದು ವರ್ತಿಲ್ಲ ಅನ್ನಿಸ್ತು. ಆಮೇಲೆ ಇನ್ನು ಏನೇನೋ ಗಿಡ ತೋರಿಸಿರೋ. ಸೊ ತೊಗೊಂಡಿದ್ದೀನಿ. ಈಗ ನಾನು 3 ಗಿಡ ತೊಗೊಂಡಿದ್ದೀನಿ.
ದಾರಿಲಿ ಬರ್ತಾ ಇದ್ವಿ. ಇದು ಯಾವುದೋ ಇದು ಡ್ಯಾಮ್ ಹೆಸರು? ಹಾಂ, ಹಾರಂಗಿ ಡ್ಯಾಮ್. ಓಕೆ, ಹಾರಂಗಿ ಡ್ಯಾಮ್ ಹತ್ರ ಬಂದ್ವಿ. ಹಾರಂಗಿ ಡ್ಯಾಮ್ದು ಲೀಕೇಜ್ ವಾಟ್ರು ಚೆನ್ನಾಗಿ ಹೋಗ್ತಾ ಇದೆ. ಇಳಿಯೋಣ ಅಂದ್ಕೊಂಡ್ವಿ, ಬಟ್ ಏನೂ ತಂದಿಲ್ಲ, ಬಟ್ಟೆ ಗಿಟ್ಟೆ ಏನೂ ತಂದಿಲ್ಲ. ಬಟ್ ಏನಿಲ್ಲ, ಇಳಿಬೋದು, ಇಳಿಬಿಟ್ಟು ಒಣಗಿಸ್ಕೊಂಡು ಹೋಗ್ಬೋದು. ಬಟ್ ಇಲ್ಲೆಲ್ಲ ಪಬ್ಲಿಕ್ಕಲ್ಲಿ ನಂದನ್ನು ಯಾರಿಗೂ ತೋರ್ಸೋಕ್ಕೆ ಇಷ್ಟಪಡಲ್ಲ ನಾನು. ಹಂಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಒಳ್ಳೆ ವ್ಯೂ ಅಲ್ಲಿ ಒಂದು 2 ನಿಮಿಷ ಮನಸ್ಸನ್ನು ತಂಪು ಮಾಡ್ಕೊಂಬಿಟ್ಟು ಮತ್ತೆ ಗಾಡಿನೂ ತಂಪು ಮಾಡಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದಾದ ಕೂಡಲೇ ಮತ್ತೆ ಹೊರಟ್ಬಿಟ್ಟು ಏಲಕ್ಕಿ ರೂಟಿದು ಏಲಕ್ಕಿ ತೊಗೊಂಬಿಟ್ಟು ಹಂಗೆ ಹಾಸನ್ಗೆ ಹೋಗೋದು. ಸೋಮವಾರಪೇಟೆ ರೀಚ್ ಆಗ್ತೀನಿ. ರೀಚ್ ಆದಮೇಲೆ ಅಲ್ಲಿಂದ ಏಲಕ್ಕಿ ತೊಗೊಂಡು ಹಾಸನಿಗೆ ಜೈ, ಹಾಸನಿಂದ ನಮ್ಮೂರಿಗೆ ಜೈ, ನಮ್ಮೂರಿಗೆ ಹೋಗ್ಬಿಟ್ಟು ಪ್ಲ್ಯಾಂಟ್ ಮಾಡೋದು. ಬಟರ್ ಫ್ರೂಟ್ ತಗೊಂಡಾಯಿತು. ಏಲಕ್ಕಿ ಲೊಕೇಶನ್ಗೆ ಬಂದಿದ್ದೀವಿ, ಸುಮ್ಮನೆ ಬಂದಿಲ್ಲ ನೋಡಿ, ಜ್ಯೂಸ್ ಇಟ್ಕೊಂಡು ಬಂದಿದ್ದೀವಿ, ಸ್ಪ್ರೈಟು. ಇಲ್ಲಿ ಬಂದು ನೋಡಿದ್ರೆ ಶಾಕು, ತಲೆಗೆ ಶೂಟ್ ಹೊಡೆದಂಗೆ ಆಗ್ಬಿಡೋದ, ಬೀಗ ಹಾಕ್ಬಿಟ್ಟೈತೆ. ಅವ್ರು ಫೋನ್ ಮಾಡಿದ್ರೆ ಫೋನು ವ್ಯಕ್ತಿ ಪ್ರದೇಶದಿಂದ ಹೊರಗಡೆ ಇದ್ದಾರೆ ಅಂತ ಬಂತು. ಅವ್ರ ನಂಬರ್ ಇದ್ದಿದ್ದೆ ಒಂದು ನನ್ನ ಹತ್ರ. ಸೊ ಆಮೇಲೆ ಏನು ಮಾಡಿದೆ, ಬಂದೆ, ಇಲ್ಲಿ ಬೋರ್ಡ್ ಸಿಕ್ತು, ಬೋರ್ಡಲ್ಲಿ ಇನ್ನೊಂದು ನಂಬರಿಗೆ ಫೋನ್ ಮಾಡಿದೆ. ಹಬ್ಬ ಹೆಂಗೆ ಆ ನಂಬರಾರು ಸಿಕ್ತು, ಬರ್ತೀನಿ 10 ಮಿನಿಟ್ಸ್ ಅಂತ ಅಂದರು. ಸೊ ಈಗ ಅವನ್ನ ಹಾಕೊಂಬಿಟ್ಟು ಕಾರಲ್ಲಿ ಬೇಜಾನ್ ಜಾಗ ಇದೆ, ಇನ್ನು ಹಾಕೊಂಬಿಟ್ಟು ಹೋಯ್ತಾ ಇರೋದೆ. ಕಡ್ಡಿ ತೊಗೊಂಡು ಹಿಂಗೆ ಒಂದು ಬಿಡೋದೆ, ಕಡ್ಡಿಗೆ ತೊಗೊಂಡು ಹಿಂಗೆ ಪಟ್ ಅಂತ ನಾಟಿ ಹೊರಗಡೆ ಮಾಡಿದೆ. ಹಾಂ, ಇದೆ ನೆಲ್ಲೆಣ್ಣೆ. ಯಾವ್ದು ನೆಲ್ಲೆಣ್ಣೆ? ಫುಲ್ಲಲ್ಲಿ ನೆಲ್ಲೆಣ್ಣೆ. ಹಾಂ, ಅಲ್ಲೇ ನಾಟಿ ಮತ್ತು ನೆಲ್ಲೆಣ್ಣೆ ಇದೆ ಅದು.